ಬೆಂಗಳೂರಿನಾದ್ಯಂತ ಎಗ್ಗಿಲ್ಲದೆ ವಾಹನಗಳ ನೋಂದಣಿ ಆಗ್ತಾ ಇದೆ. ರಸ್ತೆಗಳೆಲ್ಲವೂ ಕೂಡ ವಾಹನಗಳಿಂದ ತುಂಬಿ ಹೋಗ್ತಾ ಇದೆ. ಎಲ್ಲೆಡೆಯೂ ಕೂಡ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇದೆ. ಅದೆಷ್ಟೋ ಚಾಲಕರ ಬಳಿ ಅವ್ರ ಬಳಿ ಡಿಎಲ್ಎ ಇರೋದಿಲ್ಲ, ವಾಹನಗಳಿಗೆ ಎಫ್ಸಿ ಇರೋದಿಲ್ಲ, ಹಾಗೂ ಕರ್ಕಶವಾದಂತಹ ಶಬ್ದಗಳನ್ನ ಬಳಸ್ತಾರೆ. ಒಂದೇ ವಾಹನದ ನಂಬರ್ಗಳನ್ನ ಎರಡೆರಡು ಮೂರ್ಮೂರು ವಾಹನಗಳಿಗೆ ಬಳಸುವಂತ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹೇಳಿ ಕೇಳಿ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದಲ್ಲೂ ಕೂಡ ವಾಹನ ದಟ್ಟಣೆ ಹೆಚ್ಚಾಗಿರೋದ್ರಿಂದ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ಕೂಡ ಬಸ್‌ನ ಮಾಲೀಕರು ಅಥವಾ ಚಾಲಕರು ವಹಿಸದೇ ಇರೋದ್ರಿಂದ ಇವತ್ತು ಆನೇಕಲ್ ಪಟ್ಟಣದಲ್ಲಿ ಆನೇಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೆ ಸಬ್ ಇನ್ಸ್ಪೆಕ್ಟರ್ ಮುನಿರತ್ನಮ್ಮ ಹಾಗೂ ಇಡೀ ಸಿಬ್ಬಂದಿ ಈ ಒಂದು ಖಾಸಗಿ ವಾಹನಗಳ ಮೇಲೆ ಒಂದು ಸಮರ ಸಾರಿದ್ದರು. ಎಲ್ಲ ವಾಹನಗಳನ್ನು ಕೂಡ ಎಎಸ್‌ಬಿ ಆಟದ ಮೈದಾನದಲ್ಲಿ ಸೇರಿಸಿ ಆ ವಾಹನಗಳ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥದ್ದು ಹಾಗೂ ವಾಹನಗಳು ಎಫ್‌ಸಿ ಆಗಿದೆಯಾ, ವಾಹನ ಸುರಕ್ಷಿತವಾಗಿದೆಯಾ, ಎಷ್ಟು ಪ್ರಯಾಣಿಕರನ್ನ ಈ ಒಂದು ವಾಹನಗಳಲ್ಲಿ ಕೊಂಡೊಯ್ಯಬಹುದು, ಇದೆಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸಿದರು. ಹಲವು ಲೋಪಗಳು ಕೂಡ ಕಂಡು ಬಂದವು. ಅಂತಹ ವಾಹನ ಮಾಲೀಕರಿಗೂ ಕೂಡ ಎಚ್ಚರಿಕೆಯನ್ನ ನೀಡಿದ್ರು. ಒಂದಷ್ಟು ವಾಹನಗಳಿಗೆ ದಂಡ ವಿಧಿಸುವಂತ ಕೆಲಸವೂ ಕೂಡ ಆಯ್ತು. ಜೊತೆಗೆ ವಾಹನದ ಚಾಲಕರು ಯಾವ ನಿಯಮಗಳನ್ನ ಅಂದ್ರೆ ರಸ್ತೆ ಸುರಕ್ಷತಾ ನಿಯಮಗಳನ್ನ, ಟ್ರಾಫಿಕ್ ನಿಯಮಗಳನ್ನ ಪಾಲಿಸದೆ ಹೇಗಂದ್ರೆ ಹಾಗೆ ಸಂಚರಿಸ್ತಾ ಇದ್ದದ್ರಿಂದ ಅವ್ರಿಗೂ ಕೂಡ ಎಚ್ಚರಿಕೆಗಳನ್ನ ನೀಡುವಂತ ಕೆಲಸವನ್ನ ಪೊಲೀಸ್ನವರು ನಡೆಸಿದರು. ಈ ಒಂದು ತಪಾಸಣೆಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಎಷ್ಟು ಕೊಡ್ತಾನೆ ನಿನಗೆ? ಅದನ್ನೇ ಮಾಡಕ್ಕೆ ಬರ್ತೀಯ ನೀನು? ನಿಮ್ಮ ಡಿಎಲ್ ಅದು ಹೋಟೆಲ್ ಎಲ್ಲೆಲ್ಲ ಇಟ್ಕೊಡ್ರಿ, ಒಂದು ಹೋಟೆಲ್ ಡಿಎಲ್ ಇಟ್ಕೊಂಡು ಹೇಳ್ತೀನಿ ನಾನು. ಅವ್ನು ಹೆವಿ ಡ್ರೈವಿಂಗ್ ಇಲ್ಲ ಒಂದು. ಸರ್ ಆಗಲಿ